ನಿಮಗೆ ಈ ಮುಖ ಪರಿಚಯ ಇದೆಯಾ? ಒಮ್ಮೆ ಕನ್ನಡ ಸಿನಿಮಾದಲ್ಲಿ ಹೀರೋ ಆಗಿ ಮಿಂಚಿದ ನಟ ಸುನೀಲ್ ಕುಮಾರ್. ಸುನೀಲ್ ಅವರು ಏಪ್ರಿಲ್ 1, 1964ರಂದು ಕರ್ನಾಟಕದ ಯತ್ತಾಡಿನಲ್ಲಿ ಜನಿಸಿದರು. ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ನಟನೆಯ ಮೇಲೆ ಆಸಕ್ತಿ ಇತ್ತು. ಅವರು ತಮ್ಮ ವಿದ್ಯಾಭ್ಯಾಸವನ್ನು ಕರ್ನಾಟಕದಲ್ಲೇ ಪೂರ್ಣಗೊಳಿಸಿದರು ಮತ್ತು ನಂತರ ಸಿನಿಮಾ ರಂಗಕ್ಕೆ ಕಾಲಿಟ್ಟರು. ಸುನೀಲ್ ಅವರ ಸಿನಿಮಾ ಜರ್ನಿ 1980ರ ದಶಕದಲ್ಲಿ ಶುರುವಾಯಿತು. ಅವರು ಮುಖ್ಯವಾಗಿ ಲವ್ ಸ್ಟೋರಿಗಳು ಮತ್ತು ಫ್ಯಾಮಿಲಿ ಸಿನಿಮಾಗಳಲ್ಲಿ ನಟಿಸಿದರು. ಅವರ ಗಮನಾರ್ಹ ಸಿನಿಮಾಗಳಲ್ಲಿ ಶ್ರುತಿ, ಮನಮೆಚ್ಚಿದ ಸೋಸೆ, ಬೆಳ್ಳಿ ಕಳುಂಗುರ, ಶಂಭವಿ ಸೇರಿವೆ. ಈ ಸಿನಿಮಾಗಳ ಮೂಲಕ ಅವರು ಆ ಕಾಲದಲ್ಲಿ ಒಬ್ಬ ಜನಪ್ರಿಯ ಹೀರೋ ಆಗಿದ್ದರು. ಆದರೆ ಅವರ ಜೀವನ ತುಂಬಾ ಚಿಕ್ಕದಾಗಿತ್ತು. 1994 ಜುಲೈ 24ರಂದು ಕೇವಲ 30 ವರ್ಷದ ವಯಸ್ಸಿನಲ್ಲಿ ಅವರು ನಿಧನರಾದರು. ಅವರ ಕೊನೆಯ ಸಿನಿಮಾಗಳಲ್ಲಿ ಕೆಲವು ಬಿಡುಗಡೆ ಆಗುವಷ್ಟರಲ್ಲಿ ಅವರು ನಮ್ಮ ಜೊತೆ ಇರಲಿಲ್ಲ. ಇಂದು ಹಲವರಿಗೆ ಇವರ ಹೆಸರು ಕೂಡ ಗೊತ್ತಿಲ್ಲ. ಆದರೆ ಅವರ ಕಾಲದಲ್ಲಿ ಅವರು ಪ್ರೇಕ್ಷಕರ ಹೃದಯ ಗೆದ್ದ ನಟ. ಪ್ರಶ್ನೆ ಏನೆಂದರೆ, ಇಂತಹ ಪ್ರತಿಭಾವಂತ ನಟರನ್ನು ನಾವು ಏಕೆ ಮರೆತುಬಿಡುತ್ತೇವೆ? ನೀವು ಇವರ ಸಿನಿಮಾಗಳನ್ನು ನೋಡಿದ್ದೀರಾ? ಕಾಮೆಂಟ್ಸ್ನಲ್ಲಿ ಹೇಳಿ.